ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಬ್ಬ ಅಂತ ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗಂತೂ ತುಂಬಾ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಹಾಗೆ ಮನಸ್ಸಲ್ಲಿ ತುಂಬಾ ಗೊಂದಲಗಳು ಇರ್ತವೆ ಅವ್ರಿಗೆ. ಯಾವ ರೀತಿ ಹಬ್ಬ ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಈ ಯೂಟ್ಯೂಬ್ ಚಾನಲ್ಲು ಸರ್ಚ್ ಮಾಡ್ತಾಯಿದ್ರೆ ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಕಳ್ಸಕ್ಕೆ ಹಂಗೆ ಹಾಕಬೇಕು, ಕಳ್ಸಕ್ಕೆ ಹಿಂಗೆ ಹಾಕಬೇಕು, ಹಬ್ಬ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನಾನು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಸ್ವಲ್ಪ ಎಲ್ಲರೂ ಹೇಳೋದನ್ನೂ ಬಿಡಿ, ಏನು ಮಾಡ್ಬೋದು ಆ ಟೈಮಲ್ಲಿ ಕರೆಕ್ಟಾಗಿ ಕಳ್ಸಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ. ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಹಬ್ಬದ ಹಿಂದಿನ ದಿವಸ ಪ್ರಿಪರೇಷನ್ ಹೆಂಗಿರಬೇಕು, ಹಬ್ಬಕ್ಕೆ ಕೆಲಸಗಳನ್ನ ಹೆಂಗೆ ಮಾಡ್ಕೊಂಡಿರಬೇಕು, ನೀವು ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕಳ್ಸಕ್ಕೆ ಏನೇನು ಹಾಕಬೇಕು, ದೇವ್ರ ಮುಂದೆ ಹೆಂಗಿಡಬೇಕು ಅಂತ ಕೂಡ ಇದರಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುವಂಥದ್ದು. ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವು ಅದನ್ನೆಲ್ಲ ಆದಷ್ಟು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಕಳ್ಸೋಕ್ಕೆ ಅಂತ ಅಂದಮೇಲೆ ನೀವು ಒಂದು ಗಂಗೆ ಅಂಗಡಿಗೆ ಹೋಗ್ತೀರಾ. ಗಂಗೆ ಅಂಗಡೀಲಿ ನೀವು ಕಳ್ಸೋಕ್ಕೆ ಅಂತಲೇ ಅವರು ಕೊಟ್ಟಿರ್ತಾರೆ, ಐಟಮ್ಸ್ನ ಕೊಡ್ತಾರೆ, ಅವರು ಸಾಮಗ್ರಿಗಳನ್ನ ಕೊಡ್ತಾರೆ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಷ್ಟೇನಿಲ್ಲ. ಅದಕ್ಕೆ ಅವರು ಉತ್ತತ್ತಿ ಅಂದರೆ ಖರ್ಜೂರ ಇರುತ್ತೆ, ಆಮೇಲೆ ಬಾದಾಮಿ ಇರುತ್ತೆ, ಹಾಗೆ ಕೆಲವೊಂದು ಸ್ವಲ್ಪ ಏನಾರು ಕಲ್ಲು ಸಕ್ಕರೆ ಅದೆಲ್ಲ ಇರುತ್ತೆ. ಅದನ್ನು ಮಿಕ್ಸ್ ಇರೋ ಅಂಥದ್ದು ಅವರು ಒಂದು 50 ರೂಪಾಯೋ 100 ರೂಪಾಯೋ ಇರಬೇಕಷ್ಟೇನೆ ಅದು. ಯಾಕೆಂದರೆ ಒಂದೊಂದು ಸತಿನೂ ಒಂದೊಂದು ಥರ ರೇಟ್ ಅದು ಚೇಂಜಸ್ ಆಗ್ತಾ ಇರುತ್ತೆ. ಅದು ಅಷ್ಟು ನನಗೆ ಐಡಿಯಾ ಇಲ್ಲ. ಎಲ್ಲ ಸಾಮಗ್ರಿಗಳನ್ನ ಒಂದೇ ಸತಿ ತರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಅದು ಕಡಿಮೆ ಖರ್ಚು ಇದರಲ್ಲೇ ಬರುತ್ತೆ. ನೀವು ಕಳ್ಸೋಕ್ಕೆ ಹಾಕೋವಾಗ ನೀವು ಕಳ್ಸೋಕ್ಕೆ ಅಂತಲೇ ಕೊಡ್ತಾರೆ ಅವರು. ಅದನ್ನು ಹಾಕಿ ಅರಶಿನ ಕುಂಕುಮ ಹಾಕಿ 1 ರೂಪಾಯಿ ಇಲ್ಲ 2 ರೂಪಾಯಿ 5 ರೂಪಾಯಿ ಕಾಯಿನ್ಗಳಿರ್ತವೆ, ಕಾಯಿನ್ನ ಹಾಕಿ ನೀವು ಅರಶಿನ ಕುಂಕುಮ ಕಾಯಿನು ಆಮೇಲೆ ಒಂದೇ ಒಂದು ಕರ್ಪೂರನ ಅದರೊಳಗಡೆ ಹಾಕಿ. ಯಾಕೆ ಅಂತ ಅಂದರೆ ನೀವು 3 ದಿವಸ ಕುಣಿಸ್ಬೋದು, ಇಲ್ಲ ಅಂದರೆ ಒಂದೇ ದಿವಸದಲ್ಲಿ ಎತ್ಬೋದು. ಕೆಲವರು 3 ದಿವಸ ಕುಣಿಸೋರಾದರೆ ಸ್ವಲ್ಪ ಅದು ಕಳ್ಸೋದು ನೀರು ಏನಿರುತ್ತೆ ಅದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿರುತ್ತೆ. ಇದನ್ನು ಹಾಕೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಅದನ್ನು ನಾವು ಮತ್ತೆ ಅದನ್ನು ತೀರ್ಥ ಥರ ಎಲ್ಲ ಮನೆಗೆ ಕೂಡ ಹಾಕೋದ್ರಿಂದ ಅದು ತುಂಬಾ ಒಳ್ಳೆಯದು. ಸ್ವಲ್ಪ ಕರ್ಪೂರ ಅದರೊಳಗಡೆ ಹಾಕಿ ಕಳ್ಸೋಕ್ಕೆ ಹಾಕಿದ್ಮೇಲೆ ನೀವು ತೆಂಗಿನಕಾಯಿನ ಕಾಯಿ ಕಳ್ಸ ಊಡ್ತೀರ. ಇದಿಷ್ಟು ಒಂದು ನಿಮಗೆ ಒಂದು ಇದಾಗಿರುತ್ತೆ. ಹಾಗೆ ನಿಮಗೆ ಇದನ್ನು ಕೊಡ್ತಾರೆ, ಒಂದು ಚಿಕ್ಕದು ಕನ್ನಡಿ ಥರ ಇರುತ್ತೆ, ಹಾಗೆ ಒಂದು ಬಾಚಣಿಗೆ ಇರುತ್ತೆ, ಅದು ಬಳೆ ಬಿಚ್ಚಾಲೆ ಅಂತ ಏನು ಹೇಳ್ತಾರೋ ಅದನ್ನು ಕೂಡ ಕೊಡ್ತಾರೆ. ಅದನ್ನು ಕೂಡ ಕೊಡ್ತಾರೆ. ನೀವು ಅದನ್ನು ಕೂಡ ತೊಗೊಂಬಂದು ನೀವು ಕಳಿಸತ್ರ ಇಡಬೇಕು. ಕಳ್ಸೋಕ್ಕೆ ರೆಡಿ ಮಾಡೋವಾಗ ನೀವು ಕಂಡೀಷನ್ನಾಗಿ ಮಿಸ್ ಮಾಡದೇ ಇರೋವಂಥ ಒಂದು ಇದು ಇರೋವಂಥದ್ದು ಅರ್ಶಿನದ ದಾರ ಏನಿದೆ, ಅರ್ಶಿನದ ಕೊಂಬಲ್ಲಿ ದಾರನ ಸಪ್ಪೆ ದಾರ ಏನಿರುತ್ತೆ, ನಾವು ಹೂವು ಕಟ್ಟುವಂಥ ದಾರ ಏನಿರುತ್ತೆ ಆ ದಾರನ ನೀವು 5 ಸುತ್ತಾಗಿರ್ಬೋದು, ಇಲ್ಲ 7 ಸುತ್ತಾಗಿರ್ಬೋದು, ಇಲ್ಲ 9 ಸುತ್ತಾಗಿರ್ಬೋದು, ಈ ಥರ ಸುತ್ತಿ ದಾರನ ನೀವು ಕಳ್ಸದ ಚೊಂಬಿಗೆ ನೀವು ಕಟ್ಟಬೇಕಾಗಿರುವಂಥದ್ದು. ಇಷ್ಟು ನೀವು ಅದಕ್ಕೆ ಹಾಕಿ ಕಳ್ಸೋಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಅಂತ ಅಂದಮೇಲೆ ಇಷ್ಟು ನಿಮಗೆ ಸಾಕಾಗತ್ತೆ. ಬೇರೆ ಏನೂ ಅವಶ್ಯಕತೆ ಇಲ್ಲ. ಯಾರೋ ಏನೋ ಹೇಳ್ತಾರೆ ಹಾಗೆ ಇರಬೇಕು ಹಿಂಗೆ ಇರಬೇಕು, ಇಲ್ಲ ಯಾವುದೂ ಇಲ್ಲ. ನೀವು ಗಂಗೆ ಅಂಗಡಿಗೆ ಹೋದ್ರೇನೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಅದನ್ನು ತೊಗೊಂಬಂದಿಡ್ಬೋದು. ಹಾಗೆ ದೇವರಿಗೆ ಮಡ್ಲಕ್ಕಿನ ಕೂಡ ಇಡಬೇಕಾಗತ್ತೆ. ದೇವ್ರಿಗೆ ಮಡ್ಲಕ್ಕಿ ಅಂತ ಅಂದಮೇಲೆ ಗೊತ್ತಿರಬೇಕು ನಿಮಗೆ, ತೆಂಗಿನಕಾಯಿ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಒಣಕೊಬ್ಬರಿ, ಗಿಟ್ಕು ಅನ್ನೋದೇನಿರುತ್ತೆ ಅದನ್ನು ಭಾಗ ಮಾಡಿ ಒಣಕೊಬ್ಬರಿ, ಹಾಗೆ ಕೆಲವರು ಇದನ್ನು ತೊಗೊಂಡೋಗಿ ಮನೆ ದೇವ್ರ ದೇವಸ್ಥಾನ, ಹೆಣ್ಣು ದೇವಸ್ಥಾನ ಯಾವುದಿರುತ್ತೋ ಅದನ್ನು ಆ ದೇವ್ರಿಗೆ ಕೊಡ್ತಾರೆ. ಇಲ್ಲ ಹೆಣ್ಣು ದೇವರು ಯಾವುದಿರುತ್ತೋ ಅದಕ್ಕೆ ಅದನ್ನು ಕೊಡ್ತಾರೆ. ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಬಳೆ, ಬೆಲ್ಲ, ಆಮೇಲೆ ವಿಳೆದೆಲೆ, 2 ಬಾಳೆಹಣ್ಣು, ಅಕ್ಕಿ ಇಷ್ಟನ್ನ ಹಾಕಿ ಅದಕ್ಕೆ ಅಡಿಕೆ. ನಿಮಗೆ ಏನು ಸಮಾಧಾನ ಅನಿಸುತ್ತೋ, ಸೀರೆ ತೊಗೊಳ್ಳೋರು ಸೀರೆ ಕೊಡ್ತಾರೆ, ಇಲ್ಲ ಅಂದರೆ ಬ್ಲೌಸ್ ಪೀಸ್ ಇಡೋರು ಬ್ಲೌಸ್ ಪೀಸ್ ಇಡ್ತಾರೆ.
ಈ ಥರ ಮಡ್ಲಕ್ಕಿನ ಆ ದೇವರಿಗೆ ಒಂದು ಇದಕ್ಕೆ ಹಾಕಿ ನೀವು ತಟ್ಟೆನಲ್ಲಿ ಹಾಕಿ ಅದ್ರ ಮುಂದೆ ಇಡೋ ಅಂಥದ್ದು. ಇಷ್ಟೇನೆ, ಬೇರೆ ಏನು ನಿಮಗೆ ತೊಂದರೆ ಆಗಬಾರ್ದು. ಕರೆಕ್ಟಾಗಿ ನಾನು ವಿವರಣೆನ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಗಂಗೆ ಅಂಗಡಿಗೆ ಹೋಗಿ ಕಳ್ಸದ ಸಾಮಾನು ಅಂತ ಕೇಳಿ, ಹಾಗೆ ಅದ್ರ ಮುಂದೆ ಇಡೋದಕ್ಕೆ ನಿಮಗೆ ಬ್ಲೌಸ್ ಪೀಸು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ತೊಗೊಂಡು ಬಂದು ನೀವು ಈ ಥರ ರೆಡಿ ಮಾಡಿಕೊಂಡು ಅದನ್ನು ಹಿಂದಿನ ದಿವಸನೇ ಎಲ್ಲ ನೀಟಾಗಿ ಒಂದು ಶಿಸ್ತಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿ ಒಂದು ಚೂರು ತೊಂದರೆನೇ ಆಗಲ್ಲ. ಹಾಗೆ ಪೂಜೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್.